ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳು, ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಚೆನ್ನಾಗಿ ಮಾತಾಡಿದ್ರೆ, ಯಾಕಂದ್ರೆ ಇವತ್ತು ಲಾಸ್ಟ್ ದಿನ ಅಲ್ವಾ, ಅಂದರೆ ಈ ಥರ ಆಡೋಕ್ಕೆ ನಾಳೆಯಿಂದ ಮತ್ತೆ ಪುಸ್ತಕ, ಪೆನ್ನು, ಕ್ವಶನ್ ಪೇಪರು, ನಾವಿನ್ನ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಿಂದ ನಾವು ಕ್ವಶನ್ ಪೇಪರ್ನ ಬಿಡಿಸಿಲ್ಲ. 10ನೇ ತರಗತಿ ಮಕ್ಕಳಿಗೆ ಸೋಮವಾರದಿಂದ ಪರೀಕ್ಷೆಗಳು ಬೇರೆ ಇದೆ, 9th 8th. ಹಾಗಾಗಿ ಇವತ್ತೆಲ್ಲ ಜೋರಾಗಿ ಮಾತಾಡ್ಬಿಟ್ರೆ ಚೆನ್ನಾಗಿದೆ. ಮಾತಾಡಿ, ಬಟ್ ಬೇಕಾಗಿರೋದಕ್ಕೆ ಮಾತ್ರ ಮಾತಾಡಿ, ಅಭ್ಯಂತರ ಇಲ್ಲ. ಸುಮ್ಮನೆ ನಿಮ್ಮಲ್ಲಿ ಹೇಗೆ ಮಾತಾಡ್ತೀರಾ? ಒಂದು ಕಾರ್ಯಕ್ರಮ ರಚನಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತಂದರೆ ಅದನ್ನು ನೋಡಿಸ್ಕೋಬೇಕು, ಕೇಳಿಸ್ಕೊಳ್ಬೇಕು, ಕಿವಿ ಹಾಕಿಸ್ಬೇಕು, ಕಣ್ಣಲ್ಲಿ ನೋಡ್ಕೋಬೇಕು, ಖುಷಿ ಪಡಬೇಕಲ್ವ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಶಾರದಾ ಪೂಜೆ ಮತ್ತು ಈ ಒಂದು 2024 ಮತ್ತು 2025ನೇ ಸಾಲಿನ SLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ನಮ್ಮ ಶಾಲೆಗೆ ಸತತ 3 ತಿಂಗಳಿಂದ ನಮ್ಮ ಶಾಲೆಯಲ್ಲಿ BEds ಪ್ರಶಿಕ್ಷಣಾರ್ಥಿಗಳು ಅಂದರೆ ಅವರು ನಮ್ಮ ತರಬೇತಿ ಪ್ರಯುಕ್ತ ಬಂದಿದ್ದರೂ ಕೂಡ ನಮ್ಮಲ್ಲೇ ಒಬ್ಬರಾಗಿ ಅವರು ಕೆಲಸ ಕಾರ್ಯಗಳನ್ನು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಕೂಡ ಈ ಒಂದು ತರಬೇತಿ ಅವಧಿ ಮುಗಿದಿದೆ 1ನೇ ತಾರೀಕಿಗೆ. ಸೊ ಅವ್ರನ್ನೂ ಸೇರಿಸಿ SLC ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಶಾಲೆಯಲ್ಲಿ 3 ತಿಂಗಳು ದುಡಿದಂತಹ ಪ್ರಶಿಕ್ಷಣಾರ್ಥಿ BEd ಪ್ರಶಿಕ್ಷಣಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಶಾಲಾ ವತಿಯಿಂದ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶಾಲೆಯ SDMC ಅಧ್ಯಕ್ಷರು ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರಶಿಕ್ಷಣಾರ್ಥಿ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಪ್ರತಿ ವರ್ಷ ನಾವು ಎಂದಿನಂತೆ ಪ್ರತಿ ವರ್ಷ ಕೂಡ ಈ ಒಂದು ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಶಾರದಾ ಪೂಜೆಯೊಂದಿಗೆ ಮಾಡ್ತೀವಿ. ಸೊ ಅವತ್ತೇ ನಾವು ಅವರಿಗೆ ಅಡ್ಮಿಷನ್ ಟಿಕೆಟ್ ಅಥವಾ ಹಾಲ್ ಟಿಕೆಟ್ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಅದು ಕೂಡ ಈಗ ಇನ್ನೂ ಜನರೇಟ್ ಆಗಿಲ್ಲ. ಅಡ್ಮಿಷನ್ ಟಿಕೆಟ್ಸು ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. ಅದನ್ನು ಕೊನೆಯ ಅವಧಿಯಲ್ಲಿ ಕೊಡೋದನ್ನು ಇಟ್ಕೊಂಡು ಅದನ್ನು ಬಾಕಿ ಇಟ್ಕೊಂಡು ಉಳಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಪರೀಕ್ಷೆ ಬರ್ತಾ ಇರೋದ್ರಿಂದ ಬೇಗ ಮುಗಿಸೋಣ ಈ ಒಂದು ಕಾರ್ಯಕ್ರಮವನ್ನು. SLC ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ 10ನೇ ತರಗತಿ 8 ಮತ್ತು 9ನೇ ತರಗತಿಗಳಿಗೆ 10ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಅವ್ರಿಗೂ ಸೇರಿದಂತೆ 21ನೇ ತಾರೀಕಿಂದ SLC ವಿದ್ಯಾರ್ಥಿಗಳ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ, ಪಬ್ಲಿಕ್ ಪರೀಕ್ಷೆಗಳು. ಅವ್ರಿಗೂ ಎಲ್ರಿಗೂ ಸೇರಿದಂತೆ ಈ ಒಂದು ಶಾರದಾ ದೇವಿ, ಈ ಒಂದು ಸರಸ್ವತಿ ಎಲ್ರಿಗೂ ಕೂಡ ಸರಿಯಾದ ರೀತಿಯಂಥ ವಿದ್ಯೆ ಬುದ್ಧಿಗಳನ್ನು ಕೊಟ್ಟು ಅವ್ರಿಗೆ ಏನು ಇರ್ತಕ್ಕಂಥ ಒಂದು 8 ದಿನಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಏನು ಅವರ 10 ವರ್ಷಗಳ ವಿದ್ಯಾರ್ಥಿ ಜೀವನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ 10 ವರ್ಷಗಳ ವಿದ್ಯಾರ್ಥಿ ಜೀವನ ನಾಳೆ 21ನೇ ತರಗತಿ ಪರೀಕ್ಷೆಯಲ್ಲಿ ಅವರು ಓದೇ ಹಚ್ಚಬೇಕಾಗತ್ತೆ. ಅವ್ರು ಓದಿರ್ತಕ್ಕಂಥದ್ದನ್ನು 6 ವಿಷಯಗಳನ್ನು ಪರೀಕ್ಷೆಗೆ ಬರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೇನು ಸಾಕ್ಷಾತ್ ಸರಸ್ವತಿಯನ್ನು ಅಕ್ಷರದೇವಿ ಅಂತ, ವಾಗ್ದೇವಿ ಅಥವಾ ಅಕ್ಷರದೇವಿ ಶಾರದೆ ಅಂತ ನಂಬ್ಕೊಂಡಿದ್ದೀವಿ. ಅವರು ನಮಗೆ ಒಳ್ಳೆಯ ಒಂದು ಮನಸ್ಸು, ಒಳ್ಳೆಯ ಒಂದು ಜ್ಞಾನ ಮತ್ತು ಓದಿರ್ತಕ್ಕಂಥ ವಿಚಾರಗಳ ಸ್ಮರಣೆ ಬರಲಿ. ಆ ಸಂದರ್ಭದಲ್ಲಿ ಎಲ್ಲ 8, 9 ಮತ್ತು 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಶಾರದಾ ದೇವಿ ಒಳ್ಳೆಯ ಒಂದು ಕೃಪೆ ಮಾಡಲಿ. ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಪರೀಕ್ಷೆಯ ಯಶಸ್ವಿ ಆಗಲಿ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕಾಪಾಡಲಿ. ನೀವು ಕೂಡ ಆ ನಿಟ್ಟಿನಲ್ಲಿ ಕೊನೆಯ ದಿನ ಇವತ್ತು ಕೂಡ ಒಂದಷ್ಟು ಖುಷಿಯಾಗಿ ಒಂದಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಒಂದು ಏನಿರ್ತದೆ ನಮ್ಮ ಒಂದು ನಿಯಮಿತ ಕಾರ್ಯಕ್ರಮಗಳು, ಪರೀಕ್ಷಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರಾಗಲಿ. ಅದಕ್ಕಾಗಿ ಇವತ್ತು ಈ ಒಂದು ಶುಕ್ರವಾರ ದಿನ ಈ ಒಂದು ಕಾರ್ಯಕ್ರಮವನ್ನು ಶಾರದಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾರದಾ ಪೂಜೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಶಾರದಾ ದೇವಿಗೆ ಪೂಜೆ ಮಾಡೋದ್ರ ಮುಖಾಂತರ ಅವರನ್ನು ಸ್ಮರಿಸ್ಕೊಂಡಿದ್ದೇವೆ. ತದನಂತರ ಇಲ್ಲಿ ಈಗಾಗಲೇ ಒಂದು ಫೋಟೋ ಸೆಷನ್ ಮುಗಿದಿದೆ. ಎಲ್ಲ ವಿದ್ಯಾರ್ಥಿಗಳನ್ನು 10ನೇ ತರಗತಿ ವಿದ್ಯಾರ್ಥಿಗಳನ್ನು ಮತ್ತು ಸ್ಟಿಪೆಂಡಿ ಅವರನ್ನು ಸೇರಿಸಿ ಫೋಟೋ ಕಾರ್ಯಕ್ರಮ ಒಂದು ಮುಗಿದಿದೆ. ಈಗ ಶಾರದಾ ಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರಾರಂಭ ಆಗಿ ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳು ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳ ಕಡೆಯಿಂದ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ 2 ಸಾಂಸ್ಕೃತಿಕ ಈಗಾಗ ನಿಗದಿಯಾಗಿದೆ ಅದು. ಸೊ ಅವರು ಅದನ್ನು ಅಚ್ಚುಕಟ್ಟಾಗಿ ತಾವು 2 ದಿನದಲ್ಲಿ ರೆಡಿಯಾಗಿದ್ದೀರ. ಸೊ ಅದನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಈ ಒಂದು ಆವರಣದಲ್ಲಿ ತಾವು ಅದನ್ನು ಪ್ರದರ್ಶನ ಮಾಡಬೇಕಾಗಿದೆ. ಸೊ ಅದಂತೆ ಉಳಿದಂತೆ ನೀವು ವಿದ್ಯಾರ್ಥಿಗಳ ಅನಿಸಿಕೆಗಳು ಅಂತ ಒಂದಿದೆ.
ಹೆಣ್ಮಕ್ಳು ಮತ್ತು ಗಂಡು 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಯಾರು ತಾವು ಪಟ್ಟಿ ಕೊಟ್ಟಿದ್ದೀರಾ, ಇಲ್ಲಿ ಪಟ್ಟಿ ಆಗಿದೆ. ಅವರು ತಮ್ಮ ಅನಿಸಿಕೆಗಳನ್ನು ಏನಿದೆಯೋ ಅದನ್ನು ತಮ್ಮ 3 ವರ್ಷಗಳ ಅನುಭವವನ್ನು ಶಾಲೆಗೆ ಸಂಬಂಧಪಟ್ಟಂತೆ ಹಂಚ್ಕೋಬಹುದು. ತುಂಬ ಚುಟುಕಾಗಿ ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಇದೆ. ಆಮೇಲೆ ನಮ್ಮ ಪ್ರಶಿಕ್ಷಣಾರ್ಥಿಗಳು, B.Ed ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಏನು 3 ತಿಂಗಳು ಪಾಠ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ಸ್ಪರ್ಧೆಗಳನ್ನು ಮಾಡಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬಹುಮಾನಗಳನ್ನು ಕೊಡಲಿಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಇದು ಬಹುಮಾನ ವಿತರಣೆ ಆದ ನಂತರ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ, ಕೊನೆಯದಾಗಿ ಊಟದ ವ್ಯವಸ್ಥೆ ಮುಗಿಸ್ಕೊಂಡು ಸಮಯ ಇದ್ದರೆ ಮತ್ತೆ ಅಲ್ಲಿವರೆಗೂ ಮುಗಿದೋಗುತ್ತೆ ಅಂತ ಕಾಣುತ್ತೆ. ಸೊ ಎಷ್ಟೊತ್ತು ಅಲ್ಲಿಗೆ ಊಟದ ನಂತರ ಕಾರ್ಯಕ್ರಮ ಮುಂದುವರಿಸಿದ್ರು ನೋಡೋಣ, ಇಲ್ಲಾಂದ್ರೆ ಅಲ್ಲಿಗೆ ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದೆ. ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲು ಎಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಬಂದರೆ ಏನು 10ನೇ ತರಗತಿ ವಿದ್ಯಾರ್ಥಿಗಳು ಏನು ತಾವು 21ನೇ ತಾರೀಕು ತಾವು ಪರೀಕ್ಷೆಯನ್ನು ಆವಣಿ ಪರೀಕ್ಷಾ ಕೇಂದ್ರದಲ್ಲಿ ಎದುರಿಸ್ತೀರಿ, ತಾವು ಬಹಳ ಧೈರ್ಯವಾಗಿ ಎದುರಿಸಿ ಬಹಳ ಸಂತೋಷವಾಗಿ ಆ ಒಂದು ಕೆಲಸದಲ್ಲಿ ಭಾಗವಹಿಸಿ ಇರ್ತಕ್ಕಂಥ 8 ದಿನಗಳನ್ನು ಬಹಳಷ್ಟು ಉತ್ತಮಪಡಿಸ್ಕೊಳ್ಳಿ. ಇವತ್ತು ಬಿಡಿ, ಇವತ್ತು ಸಂಜೆನೆ ಹೋಗಿ ಇದೇ ಗುಂಗಲ್ಲೇ ಇದೇ ಚಿಲ್ಲಲ್ಲಿ ಇರಬೇಡಿ. ಇವತ್ತು ನೀವು ಹೋಗಿದ ತಕ್ಷಣವೇ ನಿಮ್ಮ ಒಂದು ಏನು ರೆಗ್ಯುಲರ್ ಏನು ಓದ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಮರಳಬೇಕಾಗತ್ತೆ. ಇರ್ತಕ್ಕಂಥ ಸಮಯವನ್ನು ಸಂದರ್ಭವನ್ನು ಬಹಳಷ್ಟು ಯಶಸ್ವಿಯಾಗಿ ಬಳಸ್ಕೊಳ್ಳಿ. ಏನು ನೀವು 3 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಪಡೆದಿರ್ತಕ್ಕಂಥ ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಶಿಸ್ತು ಸಂಯಮ ಸೊ ಎಲ್ಲರೂ ಕೂಡ ಬಹಳಷ್ಟು ಅದ್ಭುತವಾಗಿತ್ತು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಬೇರೆ ಶಾಲೆ ಕಂಪೇರ್ ಮಾಡೋದಾದ್ರೆ ಸೊ ನಾವು ಬಹಳಷ್ಟು ಶಾಲೆಗಳನ್ನ ನೋಡ್ತಾ ಇರ್ತೀವಿ. ಆ ಎಲ್ಲ ತಾಲೂಕಿನಲ್ಲಿ ಎಲ್ಲ ಶಾಲೆಗಳಿಗೆ ನೋಡೋದಾದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರದ್ದೇ ಇರತಕ್ಕಂಥ ರೀತಿಯಲ್ಲಿ ಶಿಸ್ತುಗೊಳಪಟ್ಟು, ನಮ್ಮ ಶಾಲೆಯ ಷರತ್ತುಗೊಳಪಟ್ಟು, ನಮ್ಮ ಶಾಲೆಯ ಒಂದು ನೀತಿ ನಿರೂಪಣೆಗೊಳಪಟ್ಟು ಇವತ್ತು ಅವೆಲ್ಲ ಕೂಡ ತಗ್ಗಿ ಬಗ್ಗೆ ನಡೆದಿದ್ದೀರಾ. ಸೊ ನಾವು ಅದನ್ನೇ ಬಯಸ್ತಕ್ಕಂಥದ್ದು. ಅದೇ ರೀತಿ ಕೂಡ ಮುಂದಿನ ಜೀವನದಲ್ಲೂ ಕೂಡ ಪರೀಕ್ಷೆ ಯಶಸ್ವಿಯಾಗಿ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಪಡೆಯೋದ್ರ ಜೊತೆಗೆ ನೀವು ಮುಂದಿನ ಜೀವನ ಕೂಡ ಉತ್ತಮ ನಾಗರಿಕರಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಮತ್ತು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೆಯ ಒಂದು ಉದ್ಯೋಗವನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಸುಖಮಯವಾಗಿ ಮತ್ತು ಅಸನ್ಮುಖವಾಗಿ ಮಾಡ್ಕೋಬೇಕು. ನಿಮ್ಮಿಂದ ನಿಮ್ಮ ಕುಟುಂಬ, ನಿಮ್ಮ ಊರು, ನಿಮ್ಮ ಗ್ರಾಮ, ನಿಮ್ಮ ಸಮಾಜ, ನಿಮ್ಮ ಈ ರಾಜ್ಯ, ಈ ದೇಶ ಎಲ್ಲ ಕೂಡ ನಿಮ್ಮಿಂದ ಬಹಳಷ್ಟು ಬಯಸ್ತಾ ಇರ್ತದೆ. ಅದಕ್ಕೆ ನೀವು ತಕ್ಕನಾಗಿ ನಡ್ಕೊಳ್ತೀರಾ, ದೇಶಕ್ಕೆ ತಕ್ಕಾಗಿ ಪ್ರಜೆ ಆಗ್ತೀರಾ, ಮನೆಗೆ ತಕ್ಕ ಮಗನಾಗ್ತೀರಾ. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಹೇಳ್ತಕ್ಕಂಥದ್ದು ಅಷ್ಟೇ, ಯಾವುದೇ ಕಾರಣಕ್ಕಾಗಿ ಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ತಾವು ಮನಸ್ಸು ಕೊಟ್ಟು ಭ್ರಮಾಲೋಕದಲ್ಲಿ ತೇಲುತ್ತಾ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನು ತಾವು ನಾಶ ಮಾಡ್ಕೋಬಾರ್ದು. ಪ್ರತಿಯೊಬ್ಬ ವ್ಯಕ್ತಿ ಜೀವನ ಬಹಳಷ್ಟು ಹುಟ್ಟಿದಾಗ ಶೂನ್ಯದಲ್ಲಿ ಹುಟ್ಟುತ್ತಾನೆ, ಬೆಳೀತಾ ಆಲದ ಮರ ಥರ ಬೆಳೀತಾರೆ. ಅದೆಲ್ಲ ನಮ್ಮ ಕೈಯಲ್ಲೇ ಇರ್ತದೆ. ಸೊ ಇಲ್ಲಿಂದ ಹೋಗಿದ ತಕ್ಷಣ ಇಲ್ಲಿಂದ ನಾವು ನೀರಿಕಂದಲ್ಲಿ ಇಟ್ಟಿರ್ತೀವಿ. ಪರೀಕ್ಷೆ ಆದ ನಂತರ ಹೋಗಿದ ತಕ್ಷಣ ಗೇಟ್ ದಾಟಿ ಮುಂದೆ ಹೋಗಿ ಹೊರಟ ನಂತರ ನಿಮ್ದೇ ಆಗಿರ್ತಕ್ಕಂಥ ಭ್ರಮಲೋಕ ಚಿತ್ರ ವಿಚಿತ್ರ ಲೋಕದಲ್ಲಿ ತಾವು ಹೊರಟೋಗ್ಬಿಡ್ತೀರ. ನಾವು ಹೇಳೋದಷ್ಟೇ, ಇಲ್ಲಿಂದ ನಾವು ನೋಡ್ಕೊಳ್ತಾ ಇದ್ದೀವಿ, ಮುಂದಿನ ದಿನದಲ್ಲಿ ನೋಡ್ಕೊಳಕ್ಕೆ ಯಾರು ಇರಲ್ಲ. ತಂದೆ ತಾಯಿ ಹಿಡಿದುಕಂತೂ ನೀವು ಮೊದಲೇ ಸಿಕ್ಕಿರಲ್ಲ. ಸೊ ನಾವು ಇಲ್ಲಿ ಆಗಿದ್ರು ಅಲ್ಲೇ ಯಾರು ಇರ್ತೀರ ಅವ್ರ ಜೀವನ ಬಹಳಷ್ಟು ಹಸನಾಗಿರ್ತದೆ. ಆ ಉದಾಹರಣೆಗಳು ನಾವು ನೋಡಿದ್ದೀವಿ ಅಂತ ಹೇಳ್ತಾ, ಇಲ್ಲೇನು ನಿಮ್ಮ ಮುಂದ್ಗಡೆ ಕೂತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಿಮ್ಮ ತನ್ನ ವಿದ್ಯಾರ್ಥಿಗಳಾಗಿ 1ನೇ ತರಗತಿಯಿಂದ SSLC PUC ಡಿಗ್ರಿ PGಗಳು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಅವರು ಶಿಸ್ತು ಸಂಯಮದಿಂದ ಇದ್ದಿದ್ದರಿಂದಾಗಿ ಇವತ್ತು ನಿಮ್ಮ ಮುಂದ್ಗಡೆ ಕೂತು ನಿಮ್ಮನ್ನು ಎತ್ತಿಟ್ಟಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಶಿಕ್ಷಕರ ಕಡೆಯಿಂದ ಆಗ್ತಾ ಇದೆ. ಸೊ ಅವರನ್ನೇ ನೀವು ಮಾರ್ಗದರ್ಶಕ ತಗೊಂಡ್ರು ಕೂಡ ನಿಮ್ಮ ಜೀವನ ತುಂಬ ಅಭೂತಪೂರ್ವವಾಗಿರ್ತದೆ, ತುಂಬ ಸ್ಮರಣೀಯವಾಗಿರ್ತದೆ, ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಾವು ಭಾಗವಹಿಸ್ತೀರಾ ಅಂತ ಹೇಳ್ತಕ್ಕಂಥ ಹೇಳಿ, ಸೊ ನಾನೇನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರಾಧಾಕೃಷ್ಣರವರು ಈ ಶಾಲೆಯ ಮಾಜಿ SDMC ಅಧ್ಯಕ್ಷರಾಗಿದ್ದಂಥವರು, ಇವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತಗಳನ್ನು ಬಯಸ್ತಾ ಇದ್ದೀನಿ.